ಸೀತೆಯ ಕೆಣಕಿ ಲಂಕೆಯಲ್ಲಿ ಏನಾಯ್ತು ಅಂತ ನಿಮಗೆ ಶಾಸ್ತ್ರ ಗೊತ್ತಿಲ್ವಾ? ಬೊಗಳಿದಿರ ಬಾಲೆ ಕೇಳಲು ನಾನಿಲ್ಲ ಕಾಲೆ. ಈ ಗೌಡನ ಆಸೆಯಂತೆ ಮನಸ್ಸಿನ ತಯಾರಾಗಿರು. ಇಲ್ಲದಿದ್ದರೆ ಈ ನನ್ನ ಮಗುವಿನ ಪ್ರಾಣ ಪಕ್ಷಿಯಾಗಿ ಹಾರಿ ಹೋಗುತ್ತದೆ. ಮತ್ತೆ ಗೆದ್ದಗೌಡ್ರೆ, ನಿಂತ್ಕೊಳ್ಳಿ ನಿಮ್ಮ ದಾಹವನ್ನು. ಇಲ್ಲ ಪ್ರತಾಪ್, ಇಲ್ಲ. ಈ ದಿನ ನನ್ನ ಪಾಲಿಗೆ ಸುಗೋದಿಲ್ಲ ಅಂದ ಮೇಲೆ ಈಗಲೇ ಇವರನ್ನು ಮುಗಿಸಿಕೊಡ್ತಾರೆ. ಏ ಗೌಡ, ನೀಚ್ ನನ್ನ ಮಗನೇ, ಧೈರ್ಯ ಇದ್ರ ನನ್ ಜೊತೆ ಓಡಾಡು. ಅದನ್ನು ಬಿಟ್ಟು ಈ ಒಂಟಿಯಾದ ಹೆಣ್ಣನ್ನ ಮತ್ತು ಹಸುಗೂಸನ್ನ ಅಪಹರಿಸಿ ನಿನ್ನ ಹಠ ಸಾಧಿಸಲು ಒಂಟಿಯಲ್ಲ. ನೀನ್ ಯಾವ ಗಂಡಸು ಅಂತ ನೀನಾಗಿದ್ರೆ ಸಂಡತನದಿಂದ ದೇವರನ್ನ ಅಪಹರಿಸುತ್ತಿದ್ದೆ. ಶೂರತನ ಅಂದ್ರೆ ಅವರಿಗೆ ಹೇಗೆ ಗೊತ್ತಾಗಬೇಕಣ್ಣ? ಶೂರತನ ಎದೆಯಾಗ ಮನಿ ಮಾಡಿದ್ರೆ ಕೆಳತಿದ್ರು. ಹೇಳಿಗಳ ಗುಂಪಿನಾಗ ಕಡಿ ಜಾತಿ ಹೇಳಿಗಳು ಇವರು. ಕುಂದಿಗಳೇ, ಉತ್ತರಂತೆ ತಗೋಬೇಡಿ. ನೀವು ಬಂದಿರೋದು ನನ್ನ ಮನೆಗೆ, ನೀವಿರೋದು ನನ್ನ ಆಧೀನದಲ್ಲೇ. ಎಚ್ಚರದಿಂದ ಮಾತನಾಡ್ರಿ. ತಪ್ಪಿ ಮಾತನಾಡ್ರೆ ನಿನ್ನ ಕೂಸಿನ ಪ್ರಾಣ ಹಾರಿ ಹೋಗುವುದು. ಎದುರಿಸಾಕತ್ತಿಯಲ್ಲಿ ಮಗನ ಕೈಯ ಕೊಡ್ಲಿ ಐತಿ, ಈ ಕೈ ಎತ್ತಿನಪ್ಪ ಅಂತಂದ್ರೆ ಎದುರಿಗೆ ಬಂದವರನ್ನ ರುಂಡ ಕತ್ತರಿಸುವ ಗಂಡ ದೇವರು ನಾವು. ಮನಸ್ಸು ಮಾಡಿ ಕೈಯನ್ನು ಕೊಡ್ಲಿ ಮ್ಯಾಲ ಎತ್ತಿನಂದ್ರ ಮುಗಿತ್ಲೇ ಮಕ್ಕಳ ನಿಮ್ ಕತ್ತಿನ. ಅಂದ್ರ ನಿಮ್ಮ ಧೈರ್ಯ ಇನ್ನ ಕುಂದಿಲ್ಲ ಅನ್ನಂಗಾಯ್ತು. ನಮ್ಮ ಕೈ ಮುಷ್ಟಿಯಲ್ಲಿದ್ದರು ನಮ್ಗೆ ಧಮಕಿ ಹಾಕ್ತೀರಿ. ಬರ್ಲಿ, ನಿಮ್ಮ ರುಂಡ ಮುಂಡ ಬೇರೆ ಮಾಡ್ತೀರೋ ಇಲ್ಲ ನಾವೇ ಮಾಡ್ತೀವಿ, ನಿಮ್ಗೆ ತೋರಿಸ ಬಿಡ್ತೀನಿ. ಎತ್ತಿದ ಕೈ ಕೆಳಗಿಸಂಗಿಲ್ಲ ಅನ್ನೋದು ಒಟ್ಟಿಗೆ ತರುವುದು. ನಿನ್ನ ಕೈ ಕೆಳಗಿಸಿದರೆ ನಿನ್ನ ಕೂಸಿನ ಪ್ರಾಣ ಹಾರಿ ಹೋಗುವುದು. ಸಂದೇಶ ಇಳಿಸೋ ಕೈನ ಕೆಳಗೆ. ವಿಚಾರ ಮಾಡಬೇಡ, ಮೋಸಕ್ಕೆ ಯಾವುದೂ ಈಡಲ್ಲ. ಇಲ್ಲಿ ಸೋಲು ನಮ್ಮದಲ್ಲ. ಸ್ವಲ್ಪ ಸುಮ್ಮನಿರು. ಏ ಗೌಡ, ಕರೆದಾಗಿ ಹೇಳ್ತೀನಿ ಕೇಳು. ನಮ್ಮ ಮನೆಯನ್ನು ಸರ್ವನಾಶ ಮಾಡಿ ನನ್ನ ತಂದೆ ರಾಜಪ್ಪನವರ ಸರ್ವ ಆಸ್ತಿಯನ್ನು ಬೆಲೆಗೆ ಹಾಕಿಕೊಂಡು ಮೆರೆಯುತ್ತಿದ್ದೀಯಲ್ಲ. ನಾವಿಬ್ಬರು ಈಗ ಕಂಕಣಬದ್ಧರಾಗಿ ಯಾರು ಅಲ್ಲ, ರಾಜಪ್ಪನ ಮಕ್ಕಳು. ಆ ಸತ್ಯ ನಿನಗೂ ತಿಳಿದಂತ ನನಗೂ ಗೊತ್ತೈತಿ. ಅದಕ್ಕೆ ನೀವು ಮುದ್ದಿನ ಸಸಿನ ಕಟ್ಟಿ ಹಾಕಿ ನಿಮ್ಮಿಬ್ಬರೇ ಕುಕ್ಕಿ ನನ್ನ ದಾಹ ತೀರ್ಸೋದಿಲ್ಲ.